ರಾಮೇಶ್ವರಂ ಕೆಫೆಯಲ್ಲೇನು ಸ್ಫೋಟ ಸಂಭವಿಸಿತು ಅದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಎದುರುಗಿಡ್ತಾ ಇದ್ದೀವಿ. ಬೆಂಗಳೂರಿನ ಪ್ರಸಿದ್ಧ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ, 5 ಗಾಯ ಆಗಿದೆ. ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿ ನಡೆದಂತಹ ಘಟನೆ. ಕೆಫೆಗೆ ಬಂದಿದ್ದ ವ್ಯಕ್ತಿಯ ಬ್ಯಾಗ್ನಲ್ಲಿ ಸ್ಫೋಟದ ವಸ್ತು ಇತ್ತು ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಫೋಟಗೊಳ್ತಾ ಇದ್ದಂತೆ ಆ ತೀವ್ರತೆಗೆ ಹೋಟೆಲ್ನಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ. ದಿಕ್ಕಾಪಾಲಾಗೋಡಿದ್ದಾರೆ ಗ್ರಾಹಕರು. ಘಟನಾ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಭೇಟಿ ನೀಡಿ ಸಿಸಿಟಿವಿಯ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಘಟನೆ ನಡೆದಿರೋದು. ಘಟನೆ ನಡೀತಾ ಇದ್ದಂತೆ ತಕ್ಷಣ ಪೊಲೀಸರು ಬಂದ್ರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದ್ರು. ಅಲ್ಲಾಗಿರುವಂತಹ ಅವಾಂತರಗಳನ್ನ ಸಹ ನೋಡ್ತಾ ಇದ್ದೀರಾ. ಸ್ಫೋಟದ ತೀವ್ರತೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸ್ಫೋಟ ಆದಂತಹ ಸಂದರ್ಭದಲ್ಲಿ ಗಾಯಗಳಾಗಿರೋದು, ಆ ವ್ಯಕ್ತಿ ಅಲ್ಲೇ ಕುಸ್ತು ಬಿದ್ದಿದ್ದಾರೆ, ಗಾಯಗಳಾಗಿದೆ. ಈಗಾಗಲೇ ಇವ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಫೋಟ ಆದಂತಹ ಸಂದರ್ಭದ ದೃಶ್ಯ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಾ. ಈ ಸ್ಫೋಟದಿಂದಾಗಿ 5 ಗಂಭೀರವಾದಂತಹ ಗಾಯಗಳಾಗಿದೆ. ಅದರಲ್ಲಿ ಒಬ್ಬರನ್ನ ಸ್ಕ್ರೀನ್ ನಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಸ್ಫೋಟ ನಡೆದ ಸ್ಥಳದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ನಾನಾ ಆಯಾಮಗಳಲ್ಲಿ ಈಗ ತನಿಖೆಯನ್ನ ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವ ಕಾರಣಕ್ಕಾಗಿ ಸ್ಫೋಟ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ನಿಖರ ಕಾರಣ ಇನ್ನೂ ಸಹ ತಿಳಿದು ಬಂದಿಲ್ಲ. ಒಂದ್ ಕಡೆ ಸಿಲಿಂಡರ್ ಸ್ಫೋಟ ಆಗಿರಬಹುದಾ ಅನ್ನುವಂತ ಅನುಮಾನ ಇದೆ. ಮತ್ತೊಂದು ಕಡೆ ಮೈಕ್ರೋ ಅವನ್ ಏನಾದ್ರೂ ಸ್ಫೋಟ ಆಯ್ತಾ ಅನ್ನುವಂತ ಅನುಮಾನ ಇದೆ. ಪ್ರಮುಖವಾಗಿ ಪೊಲೀಸರು ಹೇಳ್ತಾ ಇರುವಂತದ್ದು, ವ್ಯಕ್ತಿಯೊಬ್ಬ ತಂದಿದ್ದಂತಹ ಬ್ಯಾಗ್ ನಲ್ಲಿದ್ದಂತಹ ಸ್ಫೋಟಕ ವಸ್ತು ಏನಿತ್ತು ಅದರಿಂದ ಸ್ಫೋಟ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರ ತೀವ್ರತೆ ಹೇಗಿದೆ ಅನ್ನೋದನ್ನ. ಕೆಫೆಗೆ ಬಂದಂತಹ ಒಬ್ಬ ವ್ಯಕ್ತಿ ಒಂದು ಬ್ಯಾಗ್ ತರ್ತಾನೆ. ಆ ಬ್ಯಾಗ್ನಲ್ಲಿದ್ದಂತಹ ಸ್ಫೋಟಕ ವಸ್ತುಗಳಿಂದ ಹಾಗಿದ್ರೆ ಈ ಸ್ಫೋಟ ಸಂಭವಿಸ್ತಾ ತನಿಖೆಯಾಗಬೇಕಾಗಿದೆ. ಆದರೆ ಪ್ರಾಥಮಿಕವಾದಂತಹ ಮಾಹಿತಿಯ ಪ್ರಕಾರ ಅದರಿಂದ ಆಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಒಳಭಾಗದಲ್ಲಿ ಯಾವುದೂ ಕೂಡ ಸ್ಫೋಟಗೊಂಡಿಲ್ಲ. ಸಿಲಿಂಡರ್ಗಳಾಗ್ಲಿದಾಗ್ಲಿ ಮೇಲ್ನೋಟಕ್ಕೆ ಅಂತದ್ದು ಏನು ಕಂಡು ಬರ್ತಾ ಇಲ್ಲ. ಆದರೆ ನಿಜಕ್ಕೂ ಸ್ಫೋಟ ನಡೆದದ್ದು ಹೇಗೆ, ಆ ಸ್ಫೋಟ ನಡೆದಂತಹ ಸ್ಥಳ ನೋಡ್ತಾ ಇದ್ರೆ ನಿಜಕ್ಕೂ ಗಾಬರಿಯಾಗುತ್ತೆ. ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಛಿದ್ರ ಆಗಿದೆ. ಅಲ್ಲಿ ಕೆಫೆಯ ಮೇಲ್ಛಾವಣಿ ಗಮನಿಸ್ತಾ ಇದ್ದೀವಿ, ಛಿದ್ರ ಆಗಿರೋದನ್ನ. ಜೊತೆಗೆ ಅಲ್ಲಿದ್ದಂತಹ ಜನ ಭಾರಿ ಆತಂಕಗೊಂಡ್ರು. ಆ ಸ್ಫೋಟದ ತೀವ್ರತೆಗೆ ಹೋಟೆಲ್ನಲ್ಲಿರುವಂತಹ ವಸ್ತುಗಳೆಲ್ಲ ಯಾವ ರೀತಿ ಚೆಲ್ಲಾಪಿಲ್ಲಿಯಾಗಿದೆ ನೋಡಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಕಿರಣ್ ಈಗ ಸ್ಥಳದಿಂದ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿಜಕ್ಕೂ ಆತಂಕಕಾರಿ ಇದು. ಏನಾಯ್ತು ರಾಮೇಶ್ವರಂ ಕೆಫೆಯಲ್ಲಿ? ಹೇಗೆ ಸ್ಫೋಟ ಸಂಭವಿಸ್ತಂತೆ? ಎಷ್ಟು ಗಂಟೆಗಾದದ್ದು? ಏನೇನು ಮಾಹಿತಿ ಕೊಡ್ತಿದ್ದಾರೆ ಅಲ್ಲಿ? ಖಂಡಿತ ಪ್ರತಿಮಾ, ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು. ನಿಗೂಢ ಸ್ಫೋಟದಿಂದ ಸಹ ಸಾಕಷ್ಟು ಆತಂಕಗೊಂಡಿದ್ರು ಜನ. ಸಾಕಷ್ಟು ಜನ ಊಟ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬ್ಯಾಗ್ನಲ್ಲಿದ್ದಂಥ ಒಂದು ವಸ್ತು ಸ್ಫೋಟಗೊಂಡಿದೆ. ಕೂಡಲೇ ಸ್ಥಳೀಯರು ಹೇಳೋ ಪ್ರಕಾರ 4-5 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಬ್ಬರು ಮಹಿಳೆ ಏನಿದ್ದಾರೆ ಅವರು ಸೀರಿಯಸ್ ಆಗಿ ಇಂಜೂರ್ಡ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಆ ಮಹಿಳೆಗೆ ತಲೆ ಮತ್ತೆ ಬಾಡಿ ಒಂದು ಸೈಡ್ ಫುಲ್ಲು ಇಂಜುರಿ ಆಗಿರ್ತಕ್ಕಂಥದ್ದು. ಏನು ಸ್ಫೋಟ ಸಂಭವಿಸಿದೆ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಈಗ ಮಾಹಿತಿ ಕಲೆ ಆಗ್ತಾ ಇರ್ತಕ್ಕಂಥದ್ದು. 1 ಗಂಟೆ 5 ನಿಮಿಷಕ್ಕೆ ಕರೆಕ್ಟ್ ಆಗಿ ಈ ಸ್ಫೋಟ ಸಂಭವಿಸಿದೆ. ನಾವು ಅದೇ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ರಾಮೇಶ್ವರಂ ಕೆಫೆ ಏನು ಬೆಂಗಳೂರಿನ ಕುಂದಲಹಳ್ಳಿ ಬಸ್ ಸ್ಟಾಪ್ ನಲ್ಲಿ ಇರ್ತಕ್ಕಂಥ ರಾಮೇಶ್ವರಂ ಕೆಫೆ ಇದು. ಇಲ್ಲಿ ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು. ಸ್ಥಳೀಯ ಪೊಲೀಸರು ಎಲ್ಲರೂ ಸಹ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಸಹ ಭೇಟಿ ಕೊಟ್ಟಿದ್ದಾರೆ. DCP ವೈಟ್ಫೀಲ್ಡ್ DCP ಆಗಿರ್ತಕ್ಕಂಥ ಶಿವಕುಮಾರ್ ಮತ್ತೆ ACP ಸಿಬ್ಬಂದಿ ಎಲ್ಲ ಪೊಲೀಸರು ಸಹ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಸ್ಫೋಟದ ತೀವ್ರತೆಗೆ ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು. ರಾಮೇಶ್ವರಂ ಕೆಫೆ ಏನಿದೆ ಅದು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಗ್ಲಾಸ್ಗಳೆಲ್ಲ ಸಹ ಬಿದ್ದಿರ್ತಕ್ಕಂಥದ್ದು. ಆ ಸ್ಫೋಟದ ತೀವ್ರತೆಗೆ ಸಹ ಸಾಕಷ್ಟು ನುಜ್ಜುಗುಜ್ಜಾಗಿರ್ತಕ್ಕಂಥದ್ದು. ನೀವು ನೋಡ್ಬೋದು ಅಲ್ಲಿ ಆ ಗ್ಲಾಸ್ ಎಲ್ಲ ಸಹ ಒಡೆದೋಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಛಿದ್ರ ಆಗಿದೆ. ಈ ರೀತಿ ಅಲ್ಲಿ ಏನು ಕೈ ತೊಳೆಯೋ ಜಾಗದಲ್ಲಿ ಸಹ
ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು. ಹೀಗಾಗಿ ಆ ಜಾಗದಲ್ಲಿ ನೀವು ನೋಡ್ಬೋದು ಅಲ್ಲೊಂದು ಚಪ್ಪಲಿ ಕೂಡ ಬಿದ್ದಿರ್ತಕ್ಕಂಥದ್ದು. ಮಹಿಳೆ ಅವರು ಏನು ಊಟಕ್ಕೆ ಬಂದಿದ್ರು, ಆ ಮಹಿಳೆ ಆಕ್ಸಿಸ್ ಬ್ಯಾಂಕ್ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಆ ID ಕಾರ್ಡ್ ಸಿಕ್ಕಿರ್ತಕ್ಕಂಥದ್ದು. ಅವರು ಆಕ್ಸಿಸ್ ಬ್ಯಾಂಕ್ನವರು ಸಹ ಬಂದಿದ್ದಾರೆ. ಆ ಸ್ಫೋಟದ ತೀವ್ರತೆಗೆ ಆ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಈಗ ಬಾಂಬ್ ಸ್ಕ್ವಾಡ್ ಕೂಡ ಬಂದಿರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಸಹ ನೋಡ್ಬೋದು. ಬಾಂಬ್ ಸ್ಕ್ವಾಡ್ ಅವರು ಸಹ ಬಂದು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಆ ಸ್ಫೋಟದ ತೀವ್ರತೆಗೆ ಆ ಗ್ಲಾಸ್ಗಳೆಲ್ಲ ಸಹ ಪುಡಿಯಾಗಿದ್ದಾವೆ, ಸಂಪೂರ್ಣವಾಗಿ ಛಿದ್ರಗೊಂಡಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಸಾಕಷ್ಟು ಮಂದಿ ಊಟ ಮಾಡ್ತಾ ಇದ್ರು. ಒಂದು 50 ಮಂದಿ 100 ಮಂದಿ ಇದ್ರು ಅನ್ನೋ ಮಾಹಿತಿ ಇದೆ. ಆದರೆ ಸ್ಫೋಟಗೊಂಡ ನಂತರ ಅದು ಒಂದು ಕಡೆ ಆ ಕೈ ತೊಳೆಯೋ ಜಾಗದಲ್ಲಿ ಸ್ಫೋಟಗೊಂಡಿದೆ. ಹೀಗಾಗಿ ಅನಾಹುತ ಕಡಿಮೆ ಆಗಿರ್ತಕ್ಕಂಥದ್ದು. 4-5 ಮಂದಿ ಏನು ಗಾಯಗೊಂಡಿದ್ದಾರೆ. RXDX ಹಾಸ್ಪಿಟ್ಲಿಗೆ 3 ಜನವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಒಬ್ರು ಮಹಿಳೆ ಏನಿದ್ದಾರೆ ಅವ್ರು ಗಂಭೀರ ಗಾಯಗೊಂಡಿದ್ದಂಥ ಮಹಿಳೆಯನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳೆಲ್ಲ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಿಗೂಢವಾಗಿ ಸ್ಫೋಟಗೊಂಡಿರೋ ಹಿನ್ನೆಲೆಯಲ್ಲಿ ಯಾರನ್ನೂ ಸಹ ಹೋಟೆಲ್ ರಾಮೇಶ್ವರಂ ಕೆಫೆ ಒಳಗಡೆ ಬಿಡ್ತಾ ಇಲ್ಲ. ಸಾಕಷ್ಟು ಮಂದಿ ಈಗಾಗಲೇ ಇಲ್ಲಿ ಬಂದಿದ್ರು, ಆತಂಕಗೊಂಡಿದ್ರು. ಆ ವಿಜಯ್ ಅಂತ ಏನು ಪ್ರತ್ಯಕ್ಷದರ್ಶಿ ಇದ್ರು ಅವರು ಹೇಳ್ತಾ ಇದ್ರು ಸಾಕಷ್ಟು ದೊಡ್ಡ ಸೌಂಡ್ ಬಂತು. ಹೀಗಾಗಿ ನಾವೆಲ್ಲರೂ ಸಹ ಅಕ್ಕಪಕ್ಕ ಮನೆಯಿಂದ ಓಡ್ ಬಂದು ಏನು ಅಂತ ನೋಡಿದ್ರೆ ಕರ್ಕೊಂಡು ಹೋಗ್ತಾ ಇದ್ರು. ಅವರೆಲ್ಲರೂ ಸಹ ಸಾಕಷ್ಟು ಗಾಯಗೊಂಡಿದ್ರು. ನೀವು ರಸ್ತೆಯಲ್ಲೂ ಸಹ ನೋಡ್ಬೋದು ಸಾಕಷ್ಟು ಜನ, ಪೊಲೀಸರು, ಜನರು ಎಲ್ಲ ಸಹ ನಿಂತಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ಬೋದು. ಸಾಕಷ್ಟು ಮಂದಿ ನಿಗೂಢವಾಗಿ ಸ್ಫೋಟಗೊಂಡಿದ್ರಿಂದ ಆತಂಕಗೊಂಡಿದ್ರು. ಪೊಲೀಸರೆಲ್ಲ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಈ ಘಟನೆಗೆ ಏನು ಕಾರಣ, ಯಾಕಾಯ್ತು, ಎಷ್ಟು ಏನಿತ್ತು ಆ ಬ್ಯಾಗ್ನಲ್ಲಿ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ನಿಮ್ ಜೊತೆ ಮತ್ತಷ್ಟು ಮಾಹಿತಿ ಪಡೆದುಕೊಳ್ತೀವಿ. ಇನ್ನು ಜನಜಂಗುಳಿ ಇದ್ದಂತಹ ಸಂದರ್ಭದಲ್ಲೇ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದೆ. ಮಧ್ಯಾಹ್ನ 1 ಗಂಟೆ 5 ನಿಮಿಷಕ್ಕೆ ಹೋಟೆಲ್ನಲ್ಲಿ ಬ್ಲಾಸ್ಟ್ ಆಗಿರೋದು. ಸಾಕಷ್ಟು ಜನ ಇದ್ರು. ಆ ಸಂದರ್ಭದಲ್ಲೇ ಬ್ಲಾಸ್ಟ್ ಆಗಿದೆ. ಹೋಟೆಲ್ನ ಕೈ ತೊಳೆಯುವ ಜಾಗದಲ್ಲಿ ಸ್ಫೋಟ ಸಂಭವಿಸಿದೆ. ಸಿಂಕ್ ಬಳಿ ಇದ್ದ ಕಸದ ಬುಟ್ಟಿಯಲ್ಲಿ ಸ್ಫೋಟಕ ಇದ್ದಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಸ್ಫೋಟದ ತೀವ್ರತೆಗೆ 5 ಗ್ರಾಹಕರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಸ್ವರ್ಣಾಂಬ, ನಾರಾಯಣಪ್ಪ ಎಂಬುವರಿಗೆ ಗಾಯಗಳಾಗಿದೆ. 3 ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಇದ್ದಂತಹ ಸಂದರ್ಭದಲ್ಲೇ ಸ್ಫೋಟ ಆಗಿರೋದು. ಕೈ ತೊಳೆಯುವಂತಹ ಜಾಗ ಏನಿರುತ್ತೆ ಹೋಟೆಲ್ನಲ್ಲಿ, ಆ ಜಾಗದಲ್ಲೇ ಸದ್ಯದ ಬೆಳವಣಿಗೆ ಅಂತಂದ್ರೆ FSL ತಂಡ ಬಂದಿದೆ. ಸ್ಫೋಟಕ್ಕೆ ಕಾರಣ ಏನು, ಹೇಗಾಯ್ತು ಅನ್ನೋದ್ರ ಬಗ್ಗೆ ಪರಿಶೀಲನೆ. ಕೈ ತೊಳೆಯೋ ಸಿಂಕ್ ಬಳಿ ಸ್ಫೋಟಗೊಂಡಿರುವಂತಹ ಶಂಕೆ ಇದ್ದು ಆ ಹೋಟೆಲ್ನ ಇಂಚಿಂಚು ಜಾಗವನ್ನ FSL ತಂಡ ಪರಿಶೀಲಿಸ್ತಾ ಇದೆ. ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಒಂದು ಮಹಿಳೆಯ ಚಪ್ಪಲಿ ಕಾಣಿಸ್ತಾ ಇದೆ. ಅವರಿಗೆ ಬಹಳ ಗಂಭೀರವಾದಂತಹ ಗಾಯ ಆಗಿರುವಂತದ್ದು. ಅವರಿಗೆ ಈಗಾಗಲೇ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. FSL ತಂಡ ಬಂದಿದೆ, ಅಲ್ಲಿ ಇಂಚಿಂಚು ಪರಿಶೀಲನೆಯನ್ನು ನಡೆಸ್ತಾ ಇದೆ. ಹೇಗಾಯ್ತು, ಏನಾಯ್ತು, ಯಾಕಾಯ್ತು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದು ಲೈವ್ ವಿಜುವಲ್ಸ್ ರಾಮೇಶ್ವರಂ ಕೆಫೆಯ ನೇರ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇರೋದು. ಏನಾಯ್ತು ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ FSL ತಂಡ ನಡೆಸ್ತಾ ಇದೆ. ಅಲ್ಲಿ ಸಿಂಕ್ ಬಳಿ ಇದ್ದಂತಹ ಒಂದು ಡಸ್ಟ್ಬಿನ್ ಅಲ್ಲಿ ಏನೋ ಸ್ಫೋಟಕ ಹಾಕಿದ್ರು ಅನ್ನೋದ್ರ ಬಗ್ಗೆ ಒಂದು ಶಂಕೆ ವ್ಯಕ್ತ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಬರ್ತಾನೆ, ಆತನ ಬಳಿ ಇದ್ದಂತಹ ಬ್ಯಾಗ್ನಲ್ಲಿ ಸ್ಫೋಟಕ ಇತ್ತ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಹಾಗಿದ್ರೆ ಏನಾಯ್ತು, ಎಲ್ಲಿಂದ ಸ್ಫೋಟ ಸಂಭವಿಸ್ತು, ಯಾವ ರೀತಿಯ ತೀವ್ರತೆಯ ಸ್ಫೋಟಕ ಅದು, ಯಾರೋ ಇಟ್ಟದ್ದ ಅಥವಾ ಅಚಾನಕ್ ಆದಂತಹ ಅನಾಹುತನ, ಇದೆಲ್ಲದರ ಬಗ್ಗೆ ಈಗ ಮಾಹಿತಿ ಬರಬೇಕಾಗಿದೆ. ಹಾಗಾಗಿಯೇ ಸಂಪೂರ್ಣ ಪರಿಶೀಲನೆಯನ್ನ ಸ್ಫೋಟ ನಡೆದಂತಹ ಸ್ಥಳದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸ್ಕ್ರೀನ್ ಎಡಭಾಗದಲ್ಲಿ ನಾವು ನೋಡ್ತಾ ಇರೋದು ಸ್ಫೋಟ ಸಂಭವಿಸಿದ ಬಳಿಕ ಆದಂತಹ ಆ ದೃಶ್ಯ ಗಮನಿಸ್ತಾ ಇದ್ದೀವಿ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕಿರಣ್. ಈಗ ಸ್ಫೋಟ ಆಗಿರೋದು ಸಿಂಕ್ ಬಳಿ ಇದ್ದಂತಹ ಡಸ್ಟ್ಬಿನ್ ಬಳಿ ಅಂತ ಹೇಳ್ತಾ ಇರೋದು. ಹಾಗಾದ್ರೆ ಡಸ್ಟ್ಬಿನ್ ಒಳಗೆ ಹಾಗಾದ್ರೆ ಸ್ಫೋಟಕ ಇತ್ತ, ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆಯಾ? FSL ತಂಡ ಸಹ ಬಂದಿದೆ. ಯಾವ ರೀತಿಯಾಗಿ ಶೋಧ ಕಾರ್ಯ ನಡೀತಾ ಇದೆ? ಖಂಡಿತ ಪ್ರತಿಮಾ, ಡಸ್ಟ್ಬಿನ್ ಒಳಗೆ ಏನೋ ಸ್ಫೋಟಕ ವಸ್ತು ಇಟ್ಟಿತ್ತು ಅಂತ ಹೇಳಲಾಗ್ತಾ ಇದೆ. ಪ್ರತ್ಯಕ್ಷದರ್ಶಿ ಇದ್ದಾರೆ, ಅವರನ್ನೇ ಕೇಳೋಣ. ಬ್ರದರ್, ಏನಾಯ್ತು? ಇಲ್ಲಿ ಸುಮಾರು 1 ಗಂಟೆ 5-10 ನಿಮಿಷ ಒಳಗಡೆ ಒಂದು ಸೌಂಡ್ ಬಂತು, ಒಂದು ಡಮಾಲ್ ಅಂತ ಸೌಂಡ್ ಬಂತು. ನಾವೇನೋ ಟ್ರಾನ್ಸ್ಫಾರ್ಮರ್ ಬಸ್ಟ್ ಆಯಿತು ಅಂತ ಬಂದು 2-3 ನಿಮಿಷಕ್ಕೆ ನೋಡಿದ್ರಿ. ಬಂದು ನೋಡಿದಾಗ ಫುಲ್ಲು ಹೊಗೆ ಇತ್ತು, ಇಲ್ಲಿ ಮೇಲೆ ಬಾಂಬ್ ಬ್ಲಾಸ್ಟ್ ಆಗೋ ಥರ ಹೊಗೆ ಇತ್ತು. ಬಂದು ನೋಡಿದಾಗ ಈ ಥರ ಎಲ್ಲ ಬ್ಲಾಸ್ಟ್ ಆಗಿದೆ ಅಂದಾಗ ಒಳಗಡೆ ಪೇಷಂಟ್ಸ್ ಇರ್ತಾರಲ್ಲ, ಕಸ್ಟಮರ್ಸ್ ಎಲ್ಲ ಸ್ವಲ್ಪ ಕೆಳಗಡೆ ಎಲ್ಲ ಬಿದ್ದಿದ್ರು, ಸ್ಟಾಫ್ಸ್ ಎಲ್ಲ ಇದ್ದರು. ತುಂಬ ಏಟಾಗಿತ್ತು, ಕೈ ಕಾಲೆಲ್ಲ ಪರ್ಚೋಗಿರೋದು ಇದೆಲ್ಲ ಆಗಿರೋದು ಏಟಾಗಿತ್ತು. ಸ್ವಲ್ಪ ಜನಕ್ಕೆ ಸ್ವಲ್ಪ ಬ್ಲಡ್ಡು ಅದೆಲ್ಲ ಬ್ಲೀಡ್ ಆಗ್ತಾಯಿತ್ತು.
ಆಮೇಲೆ ಟಕ್ಕಂತ ಸ್ವಲ್ಪ ಜನ ಇಲ್ಲಿರೋರೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಆ ಕಡೆ ಆಟೋದಲ್ಲಿ ಗಾಡಿಗಳು ಕರ್ಕೊಂಡು ಹೋದ್ರು. ಇನ್ನು ಸ್ಟಾಫ್ ಚಿಕ್ಕ ಏಟ್ ಆಗಿರೋರಿಗೆಲ್ಲ ಚಿಕ್ಕ ಏಟ್ ಆಗಿರೋರಿಗೆಲ್ಲ ಇಲ್ಲೇ ಲೋಕಲ್ ಹಾಸ್ಪಿಟಲಲ್ಲಿ ಕ್ಲಿನಿಕಲ್ಲಿ ಮಾಡಿದ್ರು. ಕ್ಲಿನಿಕಲ್ಲಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸಿ ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರು. ಯಾವ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ? ಈ ಕಡೆ ಒಂದು RX-DXಗೆ ಹೋಗಿದ್ದಾರೆ ಸ್ವಲ್ಪ ಜನ. ಮತ್ತು ಸ್ವಲ್ಪ ಮುಂದೆ ಬ್ರೂಕ್ ಫೀಲ್ಡ್ ಇದೆ ಅರ್ಧ ಕಿಲೋಮೀಟ್ರಲ್ಲಿ. ಮತ್ತು ಚಿಕ್ಕ ಪುಟ್ಟ ಏಟ್ ಆಗಿರೋರಿಗೆಲ್ಲ ಇಲ್ಲೇ ಕ್ಲಿನಿಕ್ ಇದೆ ನಮ್ಮೂರಲ್ಲಿ. ಎಷ್ಟು ಜನ ಟೋಟಲ್ ಎಷ್ಟು ಇಂಜುರಿ ಅಂದರೆ ಒಂದು 8 ರಿಂದ 10 ಜನಕ್ಕೆ ಆಗಿದೆ ಇಂಜುರಿ. ಅದರಲ್ಲಿ ಸಿವಿಯರ್ ಅಂದರೆ ಒಂದು 3-4 ಜನಕ್ಕೆ ಸಿವಿಯರ್ ಆಗಿದೆ. ಸ್ವಲ್ಪ ಜಾಸ್ತಿನೇ ಆಗಿದೆ. ಲೇಡೀಸ್ಗೆ ತುಂಬಾ ಹೌದು, ಲೇಡೀಸ್ಗೆ ತುಂಬ ಆಗಿದೆ. ಅಂದರೆ ಸ್ವಲ್ಪ ಸುಟ್ಟೋಗಿದೆ ಇದೆಲ್ಲ. ಈ ಕಡೆ ಬೆನ್ನು ಬಟ್ಟೆ ಈ ಥರ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಅವ್ರನ್ನ ಸ್ವಲ್ಪ ಎತ್ತಕ್ಕೆ ಯಾರು ಬಂದಿಲ್ಲ. ಒಳಗಡೆ ಹೋಟ್ಲವ್ರೇ ಆಗಿರ್ಬೋದು, ಯಾರೇ ಆಗಿದ್ರು ಅವ್ರು ಬಂದಿಲ್ಲ ಮುಂದೆ. ಆಮೇಲೆ ಹಂಗೆ ಇರೋರನ್ನ ಎತ್ತಿ ಕಳಿಸಿದಾಯ್ತು ಹಾಸ್ಪಿಟ್ಲಿಗೆ. ಒಳಗೇನೆ ಊಟ ಮಾಡ್ತಾರಲ್ಲ, ಒಳಗಡೆ ಊಟ ಮಾಡೋ ಜಾಗದಲ್ಲಿ ಆಗಿರೋದು ಇದು. ನೀವು ಒಳಗೆ ಹೋಗಿ ನೋಡಿದ್ರೆ? ಹೌದು, ಒಳಗಡೆ ಹೋಗಿದ್ರೆ ನಾವು. ತುಂಬಾ ಕ್ರೌಡ್ ಇತ್ತಾ? ಹೌದು, ನಾವು ಬಂದಾಗೆ ಆಲ್ಮೋಸ್ಟ್ ಬ್ಲಾಸ್ಟ್ ಆಗಿದೆ. ನಾವು ಇಲ್ಲಿ ಅಲ್ಲ ಮೈನ್ ರೋಡ್ ಎಲ್ಲ ಕ್ರೌಡ್ ಬಂದಿದ್ರು. ಕ್ರೌಡ್ ಸೇರ್ಕೊಂಡ್ಬಿಟ್ಟಿದ್ರು, ಅಷ್ಟೊಂದಿಗೆ ಕ್ರೌಡ್ ಆಗಿತ್ತು. ನೀವೇನು ಕೆಲಸ ಮಾಡ್ತೀರಾ? ನಾವು ಇಲ್ಲೇ ಇರೋದು ಮುಂದೆ. ತುಂಬಾ ಸೀರಿಯಸ್ ಎಷ್ಟು ಜನ ಇದೆ? ತುಂಬಾ ಸೀರಿಯಸ್ ಅಂದ್ರೆ ನಂಗೆ ಗೊತ್ತಿರೋ 3-4 ಜನಕ್ಕಾಗಿದೆ. ಅಂದ್ರೆ ಸ್ವಲ್ಪ ಕಿವಿಯಲ್ಲಿ ಬೆಡ್ ಯಾವ ತರ ಸೌಂಡ್ ಬರ್ತು? ಸೌಂಡ್ ಅಂದ್ರೆ ಇವಾಗ ಒಂದು ಬಂಡೆ ಬ್ಲಾಸ್ಟ್ ಮಾಡಿದ್ರೆ ಬಾಂಬ್ ಬ್ಲಾಸ್ಟ್ ಆಗ್ತಲ್ಲ ಡುಮಿಲ್ ಅಂತ, ಆ ತರ ಫೈರ್ ಏನೂ ಆಗಿಲ್ಲ. ಅಂದ್ರೆ ಹೊಗೆ ಮಾತ್ರ ಬಂತು, ತುಂಬಾ ದೊಡ್ಡ ಹೊಗೆ. ನೋಡೋಕ್ಕಾಗಲ್ಲ, ಮೇಲೆ ನೋಡ್ರೆ ಫುಲ್ ಹೊಗೆ ನಿಮ್ಗೆ ಹಂಗ್ ಬಂತು. ಏನ್ ಹೇಳ್ತಾ ಇದ್ದಾರೆ ಹೋಟ್ಲವ್ರು? ಏನ್ ಹೇಳಿದ್ರು? ಹೋಟ್ಲವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಗೆ ಗೊತ್ತಿರಂಗೆ ಅವ್ರು ಹೇಳ್ತಾ ಇರೋದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಜನರೇಟರ್ ಬ್ಲಾಸ್ಟ್ ಅಂತ ಹೇಳಿದ್ರು. ಎರಡು ಜನರೇಟರ್ ಬ್ಲಾಸ್ಟ್ ಆಗಿಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ. ಇದು ನೋಡಿದ್ರೆ ಬೇರೆ ತರನೇ ಬ್ಲಾಸ್ಟ್ ಆಗಿದೆ, ಬೇರೆನೇ ಬ್ಲಾಸ್ಟ್ ಆಗಿರೋದು. ಇದು ಏನು ಅಂತ ಬ್ಲಾಸ್ಟ್ ಆಗಿರೋ ಅಂತ ಅವ್ರು ಹೇಳ್ತಾ ಇಲ್ಲ. ನಮ್ಗೆ 100% ಸಿಲಿಂಡರ್ ಅಲ್ಲ, ಇದು ಬ್ಯಾಟ್ರಿನೂ ಅಲ್ಲ, ಜನರೇಟರ್ ಅಲ್ಲ ಬ್ಲಾಸ್ಟ್ ಆಗಿರೋದು. ಇಂಜುರೀಸ್ ಹೌದು, ಇಲ್ಲಿರೋ ಲೋಕಲ್ ಸ್ಟಾಫ್ಸೇ ಕರ್ಕೊಂಡು ಹೋಗಿರೋದು ಹಾಸ್ಪಿಟಲ್. ರೋಹಿತ್ ಅಂತ. ಇದು ರೋಹಿತ್ ಹೇಳ್ತಾ ಇರ್ತಕ್ಕಂಥದ್ದು, ಪ್ರತ್ಯಕ್ಷದರ್ಶಿ ರೋಹಿತ್ ಹೇಳೋ ಪ್ರಕಾರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ರು, ಹೀಗಾಗಿ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಇದ್ರು ಆ ಸಂದರ್ಭದಲ್ಲಿ. ಏನು ಡಸ್ಟ್ಬಿನ್ ಮತ್ತೆ ಕೈ ತೊಳೆಯೋ ಭಾಗದಲ್ಲಿ ಬ್ಲಾಸ್ಟ್ ಆಗಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಸಂಭವಿಸಿಲ್ಲ. ಸುಮಾರು 4-5 ಮಂದಿ ಬ್ಲಾಸ್ಟ್ ಆಗಿರೋದ್ರಿಂದ ಹೀಗಾಗಿ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಗಾಯಗಳಾಗಿವೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಇನ್ನು ಉಳಿದಂತೆ ಏನಾದರೂ ಊಟ ಮಾಡೋ ಕಡೆ ಬ್ಲಾಸ್ಟ್ ಆಗಿದ್ರೆ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಸಂಭವಿಸುತ್ತಾ ಇತ್ತು ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ ಸಾಕಷ್ಟು ಮಂದಿ ಹೇಳ್ತಾ ಇರ್ತಕ್ಕಂಥ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಂತರ ಅವರನ್ನ ದಾಖಲಿಸಿದ್ದಾರೆ. RX-DX ಮತ್ತೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಆ ಮಹಿಳೆ ಏನಿದ್ದಾರೆ, ಒಬ್ಬರು ಮಹಿಳೆ, ಅವರು ತೀವ್ರತರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಸಾಕಷ್ಟು ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರತ್ಯಕ್ಷದರ್ಶಿ ನಾಗರಾಜ್ ಇದ್ದಾರೆ, ಅವರು ಕೂಡ ಆ ಗಾಯಾಳುಗಳೇನಿದ್ರು ಅವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿರ್ತಕ್ಕಂಥದ್ದು. ನಾಗರಾಜ್ ಹೇಳಿ, ಎಷ್ಟೊತ್ತಿಗೆ ಆಯ್ತು, ಏನಾಯ್ತು? ಸರ್ 1 ಗಂಟೆ 5 ನಿಮಿಷ ನಾವು ಆಚೆ ನಿಂತ್ಕೊಂಡಿದ್ವಿ. ಆಚೆ ನಿಂತ್ಕೊಂಡಾಗ ಒಂದು ತೀವ್ರವಾದ ಒಂದು ಸ್ಫೋಟ ಆಯಿತು. ಆ ಸ್ಫೋಟ ಆದ ತಕ್ಷಣ ನಾವು ಏನಂತ ನೋಡೋಷ್ಟೊತ್ತಿಗೆ ನಾವು ಸಿಲಿಂಡರ್ ಅಂದ್ಕೊಂಡ್ವಿ. ಫುಲ್ ರಾಮೇಶ್ವರ ಇದೆ, ಕಪ್ಪು ಹೊಗೆಯಿಂದ ಆವರಿಸ್ಕೊಂತು. ಈ ರೋಡು ರಾಮೇಶ್ವರಂ ಎಲ್ಲ ಫುಲ್ ಒಂಥರ ಬ್ಲಾಕ್ ಸ್ಮೋಕ್ ಆಯಿತು. ಸೊ ಟಕ್ಕಂತ ಸಿಲಿಂಡರ್ ಅಂದ್ಬಿಟ್ಟು ಓಡೋದು. ಒಳಗಡೆ ಓಡೋಷ್ಟೊತ್ತಿಗೆ 3 ಜನ ಹುಡುಗರು ಆಚೆ ಬಂದರು. ಇನ್ನೊಬ್ರು ಲೇಡಿ ತುಂಬ ಏಟಾಗಿ ಒಳಗಡೆ ಬಿದ್ದೋಗಿದ್ರು. ಸೊ ಅವ್ರನ್ನ ಎತ್ಕೊಂಡು ಬಂದು ಆಟೋದಲ್ಲಿ, ಆಂಬುಲೆನ್ಸು ಬರೋದು ಲೇಟ್ ಆಯಿತು. ಸೊ ಆಟೋದಲ್ಲಿ ಕರ್ಕೊಂಡು ಅವ್ರ ಮಣಿಪಾಲ್ ಶಿಫ್ಟ್ ಮಾಡಿದ್ವಿ. ಈ 4 ಜನ RX-DX ಕಳಿಸಿದ್ವಿ. ಹೆಂಗಿದೆ ಅವ್ರ ಪರಿಸ್ಥಿತಿ, ಹೇಗಿದೆ? ಆ ಲೇಡೀಸ್ ಸ್ವಲ್ಪ ಏಟಾಗಿದೆ, ಅವ್ರ ಪರಿಸ್ಥಿತಿ ಸ್ವಲ್ಪ ಗಾಯ ಜಾಸ್ತಿ ಆಯಿತು. ಪ್ರಾಣ ಅಪಾಯ ಏನಿಲ್ಲ, ಗಾಯ ತೀವ್ರತೆ ಜಾಸ್ತಿ ಆಗಿದೆ. ನಾಗರಾಜ್, ಯಾವ ತರ ಸೌಂಡ್ ಕೇಳಿಸ್ತು? ಸರ್ ಒಂದು ಸೌಂಡ್ ಅಂದ್ರೆ ಅದು ಒಂದು ಏನೋ ಒಂದು ಬ್ಲಾಸ್ಟ್ ಆಗತ್ತಲ್ಲ, ಆ ಬ್ಲಾಸ್ಟ್ ಆದಂಗ ಅದು ಭೀಕರವಾದ ಒಂದು ಬ್ಲಾಸ್ಟ್ ಸೌಂಡ್. ಒಂದು ಆ ಕಡೆ ಇರೋವರೆಗೂ ಒಂಥರ ಕಿವಿ ಎಲ್ಲ ಗುಮ್ಮ ಅಂತ ಒಂದು ಇದಾಗಿದೆ. ಎಷ್ಟು ಜನ ಇದ್ರು ಅಲ್ಲಿ? 500 ರಿಂದ 800 ಜನ ಗ್ರಾಹಕರಿದ್ರು. ತುಂಬಾ ಕ್ರೌಡ್ ಇತ್ತು. ಲಂಚ್ ಟೈಮ್ ಅಲ್ಲ, 1 ಗಂಟೆ 5 ನಿಮಿಷ ಅಂದ್ರೆ ಲಂಚ್ ಟೈಮ್. 12:30 ಇಂದ 3 o'clock ಕ್ರೌಡ್. ಎಕ್ಸಾಕ್ಟ್ ಎಲ್ಲಿ ಬ್ಲಾಸ್ಟ್ ಆಗಿದೆ, ಯಾವ ಜಾಗ? ಹ್ಯಾಂಡ್ ವಾಶ್ ಇದೆ ಸರ್, ಹ್ಯಾಂಡ್ ವಾಶ್ ಹತ್ರ ಹ್ಯಾಂಡ್ ವಾಶ್ ಇದೆ, ಅವ್ರದ್ದು ಡಿಸ್ಪಾಚ್ ಇದೆ. ಹ್ಯಾಂಡ್ ವಾಶ್ ಹತ್ರ ಅವರು ಪ್ಲೇಟ್ಸ್ ಎಲ್ಲ ಡಿಸ್ಪಾಚ್ ಮಾಡ್ತಾರೆ. ಅಲ್ಲಿ ಹ್ಯಾಂಡ್ ವಾಶ್ ಇದೆ, ಹ್ಯಾಂಡ್ ವಾಶ್ ಕೆಳಗಡೆ ಡಸ್ಟ್ಬಿನ್ ಇದೆ, ಅಲ್ಲಾಗಿದೆ. ಏನಿದೆ, ಏನಿತ್ತು, ಯಾವ ತರ ಇಟ್ಟಿದ್ರು ಸರ್? ಎಲ್ಲ ಪೀಸ್ ಆಗಿತ್ತು, ಎಲ್ಲ ಪೀಸ್ ಆಗೋಗಿದೆ. ಸೊ ಏನಾಗಿದೆ ಅಂತ ಗೊತ್ತಿಲ್ಲ, ಎಲ್ಲ ಬ್ಯಾಗು ಆ ತರ ಪೀಸ್ ಆಗಿದೆ. ಸೊ ಏನಂತ ಇವಾಗ ಟೀಮ್ ಅವ್ರು ಬಂದ್ರೆ ಪೊಲೀಸ್ ಅಧಿಕಾರಿಗಳಿದೆ, ಅವ್ರು ಪರಿಶೀಲನೆ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಅವ್ರನ್ನ ಕೇಳ್ಬೇಕು. ನೀವು ಇಂಜೂರ್ಡ್ ಆದವ್ರನ್ನೆಲ್ಲ ಹಾಸ್ಪಿಟಲ್ ಆಟೋದಲ್ಲಿ ಕಳ್ಸಿಕೊಟ್ಟಿದ್ವಿ. ಅವ್ರ ಹೆಸರುಗಳು ಏನೋ ಗೊತ್ತಿಲ್ಲ ಸರ್. ಅವ್ರು ಯಾರೋ ಯಾವ IT ಅವ್ರು ಬರೋರು ಹೋಗೋರು. ಸೊ ನಮ್ಗೆ ಗೊತ್ತಿರೋರಂತೂ ಯಾರು ಇಲ್ಲ ಅದ್ರಲ್ಲಿ. ತುಂಬಾ ಜನ ಇದ್ರು, 800 ಜನ ಅವ್ರಿಗಿದ್ರು, 500 ರಿಂದ 800 ಜನ. ಬ್ಲಾಸ್ಟ್ ಅಂತೂ ದೊಡ್ಡದಾಗಿತ್ತು. ತುಂಬಾ ಬ್ಲಾಸ್ಟ್ ದೊಡ್ಡದಂದ್ರೆ ಅದು ಫಸ್ಟ್ ಟೈಮ್ ನಾವು ಮೇರೆದಲ್ಲಿ ಸೌಂಡ್ ಕೇಳಿರೋದು ನಾವು. ತುಂಬಾ ವರ್ಷದಿಂದ ಇದ್ದೀರಾ? ಹೌದು ಸರ್, ನಾವು ಇಲ್ಲೇ ಹುಟ್ಟಿ ಬೆಳೆದವ್ರು, ನಾವು ಇಲ್ಲೇ ಹೊಲ್ದು. ರಾಮೇಶ್ವರ ಕೆಫೆಗೆ ಯಾವಾಗ್ಲೂ ಜನ ಬರ್ತಾ ಇರ್ತಾರ? ಯಾವಾಗ್ಲೂ ಬರ್ತಾರೆ, ಸಾಟರ್ಡೆ ಸಂಡೇ ಜಾಸ್ತಿ. ಸೊ ದೇವ್ರ ದಯೆಯಿಂದ ಇವತ್ತು ಸಾಟರ್ಡೆ ಸಂಡೇ ಆಗದಿರೋದಕ್ಕೋಸ್ಕರ ಅನಾಹುತ ಕಮ್ಮಿ ಆಗಿದೆ. ಸಾಟರ್ಡೆ ಸಂಡೇ ಆಗಿದೆ, ತುಂಬಾ ಆಗೋದು. ದೇವ್ರ ದಯೆಯಿಂದ ಯಾವ್ದು ಪ್ರಾಣ. ಹ್ಯಾಂಡ್ ವಾಶ್ ಕಡೆ ಕಡಿಮೆ ಜನ ಇದ್ರ ಅಲ್ಲಿ? ಅಲ್ಲೂ ಕಡಿಮೆ ಜನ ಇರುತ್ತೆ. ಅದೇ ಎಂಟ್ರೆನ್ಸ್ ಅಲ್ಲಿ ಏನ್ ನೋಡ್ತೀವಿ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಆಗಿದೆ ತುಂಬಾ ಜನ ಆಗೋರು. ಸೊ ಹ್ಯಾಂಡ್ ವಾಶ್ ಕಡೆ ಆದಾಗ ಅಲ್ಲಿ ಜನ ಕಮ್ಮಿ ಇರ್ತಾರೆ. ಅಲ್ಲ ಅವ್ರ ಕೆಲಸದವ್ರು ಇರ್ತಾರೆ, ಪ್ಲಸ್ ಒಂದು ಕುತ್ಕೊಳಕ್ ಜಾಗ ಇದೆ, ಒಂದು 10 ಜನ ಕೂತಿರ್ತಾರೆ ಅಷ್ಟೇ.
ಪ್ರತಿಮಾ, ಇದು ನಾಗರಾಜ್ ಹೇಳ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಮಂದಿ ಇದ್ರು, ಹಾಗಾಗಿ ದೊಡ್ಡ ಅನಾಹುತ ಸಂಭವಿಸಬೇಕಾಗಿತ್ತು. ಆದ್ರೆ ಅಲ್ಲಿ ಕೈ ತೊಳೆಯೋ ಜಾಗ ಬಳಿ ಆಗಿರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಅನಾಹುತ ಸಂಭವಿಸಿದೆ. ಎಲ್ಲರೂ ಸಹ ಮಹಿಳೆಯ ಸ್ಥಿತಿ ಸೀರಿಯಸ್ ಆಗಿದೆ. ಇನ್ನೂ ಸಹ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ರಾಮೇಶ್ವರ ಕೆಫೆ ಸಂಪೂರ್ಣವಾಗಿ ಏನ್ ಗ್ಲಾಸ್ಗಳೇನಿದಾವೆ ಎಲ್ಲವೂ ಸಹ ಬ್ಲಾಸ್ಟ್ ಆಗಿದ್ದ ಹಿನ್ನೆಲೆಯಲ್ಲಿ ಛಿದ್ರ ಆಗಿರ್ತಕ್ಕಂಥದ್ದು. ಪೊಲೀಸರು ಡಿಸಿಪಿ ಶಿವಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ದೊಡ್ಡ ಅನಾಹುತ ಸಂಭವಿಸಿರ್ತಕ್ಕಂಥದ್ದು. ಸುಮಾರು 100-200 ಜನಕ್ಕೂ ಹೆಚ್ಚು ಮಂದಿ ಇದ್ರು ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಸ್ಫೋಟದ ತೀವ್ರತೆ ದೊಡ್ಡ ಪ್ರಮಾಣದಲ್ಲಿತ್ತು. ಮತ್ತೆ ಏನು ಇದ್ರ ಬಳಿ ಆಗಿದ್ರಿಂದ, ಕೈ ತೊಳೆಯೋ ಜಾಗದಲ್ಲಿ ಆಗಿದ್ರಿಂದ ಸಣ್ಣ ಪ್ರಮಾಣದಲ್ಲಿ ಅನಾಹುತವಾಗಿದೆ. ಏನ್ ಸ್ಫೋಟ ಸಂಭವಿಸಿದೆ ಅನ್ನೋದ್ರ ಬಗ್ಗೆನೂ ಸಹ ಈಗ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಎಸ್, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡಿತೀವಿ ಕಿರಣ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.